ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ತೋಟದ ಬಂದೆ. ಬೆಳಿಗ್ಗೆ ಗೊಬ್ಬರ ಹೊಡೆಸಿದ್ರು, ಸ್ವಲ್ಪ ಗೊಬ್ಬರ ಎರಚೋದಿತ್ತು. ಅದಕ್ಕೆ ಬೆಳಿಗ್ಗೆ ನೀರು ಮತ್ತು ಬಾಂಡ್ಲಿಗಳೆಲ್ಲ ತಗೊಂಡು ತೋಟದ ಹತ್ರ ಬಂದೆ. ಎಲ್ಲ ನೋಡಿ, ಅಲ್ಲಲ್ಲಿ ಗುಡ್ಡೆ ಹಾಕಿದ್ದಾರೆ. ಈ ಗುಡ್ಡೆನ ಇವತ್ತು ಎಷ್ಟೊತ್ತಾದ್ರೂ ಇವು ಫುಲ್ಲು ಎರಚಬೇಕು, ಯಾಕೆಂದರೆ ಬೆಳಗ್ಗೆ ಟ್ರ್ಯಾಕ್ಟರ್ ಬರುತ್ತೆ ರೋಟ್ರಿ ಹೊಡಿಯೋಕ್ಕೆ. ಇದು ನಮ್ಮ ತೋಟದಲ್ಲಿ ಹಾಕಿರುವಂಥ ಚಿಕ್ಕದಾದ ಒಂದು ಶೆಡ್ಡು. ಇಲ್ಲಿ ಒಳಗಡೆ ಗುದ್ಲಿ ಇಟ್ಟವ್ರೆ. ಗುದ್ಲಿ ತೊಗೊಂಡೋಗೋಣ ಅಂತ ಬಂದೆ. ಸಣ್ಣ ಪುಟ್ಟ ಐಟಮು ಕುಡ್ಲು ಗಿಡ್ಲೆಲ್ಲ ಇಲ್ಲೇ ಸಾಕಿರ್ತೀವಿ ನಾವು. ಇದು ಬಂದು ಅಲ್ಲಿ ಪಕ್ಕದಲ್ಲಿ ತೋಟ, ಹೂವಿನ ತೋಟ ಇದೆ. ಒಂದು 100 ಗಿಡ ಹೂವಿನ ಗಿಡ ಇದೆ, ಕಾಕಡ ಹೂವು. ಅವ್ರು ಕುಯ್ತವ್ರೆ. ಅವ್ರು ಕುಯ್ಯೋವರೆಗೂ ನಾನು ಒಬ್ಬನೇ ತುಂಬಿ ಸುರಿತಾ ಇರ್ತೀನಿ. ಆಮೇಲೆ ಅವ್ರು ಬಂದು ಜಾಯ್ನ್ ಆಗ್ತಾರೆ. ಆಮೇಲೆ ಸುಮಾರು ಒಂದು 6 ತಿಂಗಳಾಗಿತ್ತು ಹೂವು ಬಂದು. ಈಗ ಒಂದು ಸ್ವಲ್ಪ ಬರ್ತಾವೆ. ಅವ್ರು ಕುಯ್ತವ್ರೆ. ಇವು ಕಾಣಿಸ್ತಾ ಇರುವಂಥ ಸಸಿಗಳೇನೆಂದರೆ ಬೆಂಡೆಕಾಯಿ ಸಸಿ. ಈ ಬಿಳಿ ಬೆಂಡೆ ಅಂತಾರೆ. ಇದು ಇನ್ನೊಂದು ಥರ ಬೆಂಡೆ ಐತೆ, ಒಂದು ಚಿಕ್ಕದು ಬರುತ್ತೆ, ಅದು ಬೇರೆ ಬೆಂಡೆ. ಇದು ಬಿಳಿ ಬೆಂಡೆ. ನೋಡಿ ಇಲ್ಲಿ ತೋರಿಸ್ತೀನಿ, ಇಲ್ಲ ಐತೆ ಒಂದು ಈ ಥರ ಬೆಂಡೆ ಗಿಡ. ಅದು ಅಲ್ಲಿ ಚಿಕ್ಕದು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಬೆಂಡೆ. ಈ ಬಿಳಿ ಬೆಂಡೆ ಸಾಂಬಾರು ಸೂಪರ್ ಟೇಸ್ಟ್ ಇರುತ್ತೆ. ಇದು ಆಲ್ಮೋಸ್ಟ್ ಯಾವಾಗಲೂ ಹಾಕ್ತಾಯಿರ್ತೀವಿ ನಾವು, ಅವಾಗವಾಗಿದ್ದು ಚೆನ್ನಾಗಿರುತ್ತೆ ಟೇಸ್ಟ್. ಅಲ್ಲಿಂದ ಗುದ್ಲಿ ಮತ್ತು ಬಾಂಡ್ಲಿ ಎಲ್ಲ ತೊಗೊಂಡು ಬಂದೆ. ಅವರು ಹೂವು ಕೊಯ್ದು ಬರೋ ಅಷ್ಟರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಇರ್ತಾರೆ ಅಂದ್ಬಿಟ್ಟು ಬಂದೆ. ಇದ್ದೀನಿ, ಇನ್ನೂ ಲೇಟಾಗುತ್ತೆ ಅವ್ರು ಬರೋದು. ಹೂವು ಎಲ್ಲ ಕೂದು ಒಂದೇ ಸಲ ನಾಷ್ಟ ಗೀಷ್ಟ ಎಲ್ಲ ಮಾಡ್ಕೊಬರ್ತಾರೆ. ಅಲ್ಲಿವರೆಗೂ ನಾನು ಎಷ್ಟಾಗುತ್ತೋ ಅಷ್ಟು ಇರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ. ಇದೆ ಎಷ್ಟಾಗುತ್ತೋ ಅಷ್ಟನ್ನ. ಸುಮಾರು ಒಂದು 3 ಟ್ಯಾಕ್ಟ್ರು ಟೋಟಲ್ ಇಲ್ಲಿಂದ ತೋಟಕ್ಕೆ ಇವತ್ತು ಹೆಚ್ಚಬೇಕಾಗಿರುವಂಥ ಗೊಬ್ಬರ. 3 ಟ್ಯಾಕ್ಟ್ರು ಗೊಬ್ಬರ. ಒಂದು ಲೋಡ್ JCPಲಿ ತುಂಬಿಸಿರೋದು. ಒಂದು ಟ್ಯಾಕ್ಟ್ರ್ ಲೋಡ್ಗೆ ಬಂದು 800 ರೂಪಾಯಿ. ಟ್ಯಾಕ್ಟ್ರೂ ಅವ್ರದ್ದೇ, JCP ಎಲ್ಲ ಅವ್ರದ್ದೇ. ಒಂದು ಟ್ಯಾಕ್ಟ್ರಿಗೆ 800 ರೂಪಾಯಿ. 3 ಟ್ಯಾಕ್ಟ್ರೇನೋ ಆಗಿತ್ತು ಫುಲ್ಲು, ಇಲ್ಲಿಂದ ಅಲ್ಲಿವರೆಗೂ. ಗುಡ್ಡೆ ಹಾಕಿದ್ದೀವಲ್ಲ, ಅದು 3 ಟ್ಯಾಕ್ಟ್ರು ಗೊಬ್ಬರ. ಅದು ನಮ್ಮನೆ ಗೊಬ್ಬರನೇ ಅದು. ಇವತ್ತು ಫುಲ್ ಎಲ್ಲ ಎಷ್ಟೊತ್ತಾದ್ರೂ ಸುರಿಬೇಕು. ನಾಳೆ ಬೆಳಿಗ್ಗೆನೇ ರೋಟ್ರಿ ಬರುತ್ತೆ ಟ್ಯಾಕ್ಟ್ರು. ಜೋಳ ನೆಡಬೇಕು. ನಾಳೆ ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳೋರೆ. ಅಷ್ಟರಲ್ಲಿ ಎಲ್ಲನೂ ಸುರಿಬೇಕು. ಇದು ನೋಡಿ, ಏನು ಕಾಣಿಸ್ತಾ ಇದೆಯಲ್ಲ ಹುಳ, ಇದು ಗೊಬ್ಬರದ ಹುಳ ಅಂತ ನಾವು ಕರಿತೀವಿ. ಗೊಬ್ಬರದೊಳಗೆ ಇರುತ್ತಿದ್ದು ನೋಡಿ, ಯಾವ ಥರ ಇದೆ ಹುಳ. ಇದು ನಾವು ಗೊಬ್ಬರದ ಹುಳ ಅಂತ ಕರಿತೀವಿ ಇದನ್ನ. ಫೈನಲಿ ಒಂದು ಪಾತಿ ಎರಚಾಯಿತು. ಒಬ್ಬನೇ ಎರಚೆ, ಇನ್ನೊಂದು ಸ್ವಲ್ಪ ಹೊಳಿತು. ಅದು ಮೇಲ್ಗಡೆ ಪಾತಿಗೆ ಎರಚ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೊರಟು ಬಂದೆ ನಾಷ್ಟ ಮಾಡೋಣ ಅಂತ. ನಾಷ್ಟ ರೆಡಿಯಾಗಿತ್ತು. ಬಿರಿಯಾನಿ, ಸಂಡೇ ಸ್ಪೆಷಲ್ ಬಿರಿಯಾನಿ ಮತ್ತು ಕಬಾಬು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಅಲ್ಲಿಂದ ಹೂವು ಕುಯ್ಕೊ ಬಂದಿದ್ದರು ಅವರು. ಹೂವು ತಗೊಂಡು ಹೊರಟೆ. ಚನ್ನಪಣ್ಣಕ್ಕೆ ಹೂವು ಹಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು. ಸ್ವಲ್ಪ ಇದು ಹೂವು ಅಂಗಡಿಗೆ ಬಂದೆ. ಹೂವು ಹಾಕ್ಬಿಟ್ಟು ಅದರಲ್ಲೂ ಬರ್ಸ್ಕೊಂಡು ಒಂದು ಬುಕ್ಕಲ್ಲಿ ಬರ್ಸ್ಕೊತೀವಿ ನಾವು. ಹೂವು ಹಾಕ್ಬಿಟ್ಟು ಅಲ್ಲೇ ಒಂದು ಬುಕ್ಕಲ್ಲಿ ಬರ್ಸ್ಕೊತೀವಿ. ಬುಕ್ಕಲ್ಲಿ ಬರ್ಸ್ಕೊಂಡು ಅಲ್ಲಿಂದ ಹೊರಟೆ. ಅಷ್ಟರಲ್ಲಿ ಅಲ್ಲೇ ಇವರು ಬಂದಿದ್ದರು, ತುಂಬ್ತಾಯಿದ್ರು. ಅವ್ರು ತುಂಬಿಕೊಡ್ತಾಯಿದ್ರು, ನಾನು ಸುರಿತಾಯಿದ್ದೆ. ಸುಮಾರಿತ್ತು ಸುರಿದು. ಇಬ್ಬರು ಅವರು ತುಂಬಿಕೊಟ್ರು, ನಾನು ಸುರಿದೆ. ಫೈನಲಾಗಿ ನೋಡಿ, ಎಲ್ಲ ಗುಡ್ಡೆಗಳು ಖಾಲಿ ಆಯಿತು. ಫೈನಲಾಗಿ ಎಲ್ಲನೂ ಎರಚಿದ್ದಾಯಿತು. ಇಬ್ಬರೂ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳೋರೆ ಟ್ಯಾಕ್ಟ್ರು. ಬೆಳಿಗ್ಗೆನೇ ರೋಟ್ರಿ ಹೊಡೆಸ್ಬಿಟ್ಟು ಮಾರನೇ ದಿನಕ್ಕೆ ಜೋಳ ನೆಡ್ಸೋದೇ ಕೆಲಸ. ಹಂಗೂ ಸ್ವಲ್ಪ ಉಳಿತು ಗೊಬ್ಬರ. ಅದನ್ನು ತಂದು ಇಲ್ಲಿ ಗುಡ್ಡೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ಸಣ್ಣ ಪುಟ್ಟ ನಾವು ಗಿಡಗಳು ನೆಟ್ಟಿದ್ದೀವಲ್ಲ, ಬೆಂಡೆ ಗಿಡ, ಅದು ಇದು, ಆ ಗಿಡ ಈ ಗಿಡ, ಸಣ್ಣ ಪುಟ್ಟ ಗಿಡಗಳಿದ್ದಾವೆ. ಅದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿದ್ದನ್ನೆಲ್ಲ ತಗೊಬಂದು ಇಲ್ಲಿ ಸುರ್ಕೊಂಡಿದ್ದೀವಿ ಮುಂದಗಡೆ. ಇದು ಯೂಸ್ ಆಗುತ್ತೆ. ಫೈನಲಾಗಿ ಎಲ್ಲ ಗೊಬ್ಬರ ಎಲ್ಲ ಹೆಚ್ಚಾಗಿತ್ತು ನೋಡಿ. ಹಿಂಗೆ ಅದು ತೋಟಮಾಳದಲ್ಲಿ, ಹೊಲಮಾಳದಲ್ಲಿ ಈ ಥರ ಮರನೆಳ್ಳಲ್ಲಿ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಈ ಥರ ಕೂತ್ಕೊಂಡ್ರೆ ಒಂಥರ ನೆಮ್ಮದಿ ನನ್ನ ಪ್ರಕಾರ. ಈ ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ. ಒಳ್ಳೆ ಚೆನ್ನಾಗಿದೆ ವಾತಾವರಣ, ಒಳ್ಳೆ ಫ್ರೆಶ್ ಗಾಳಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಷಯ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.